ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ವ್ಲಾಗ್ನ ಡೈಲಿ ಮಾಡೋದಕ್ಕಾಗ್ತಿಲ್ಲ, ಜಸ್ಟ್ ಬಿಕಾಸ್ ನಾನು ಕೆಲ್ಸಕ್ಕೆ ಹೋದರೆ ಮನೆಗೆ ಬಂದು ಮಲಗೋದಕ್ಕೆ ಟೈಮ್ ಆಗ್ತದೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಅದಕ್ಕಿಂತ ಮುಂಚೆ ಇವ್ರು ಯಾರು ಅಂತ ಹೇಳ್ತೀನಿ. ಇವಳ ಹೆಸರು ಲಕ್ಕಿ ಅಂತೇಳಿ, ನನ್ನ ಫ್ರೆಂಡು, ಮೋಜಲ್ಲಿ ಫ್ರೆಂಡ್ ಆಗಿರೋದು ಮೇಡಮ್ ಅವರು. 2 ವರ್ಷದ ಮೇಲೆ ಇವತ್ತೇ ಫಸ್ಟ್ ಟೈಮ್ ಅವಳನ್ನು ಮೀಟ್ ಆಗ್ತಿರೋದು ನಾನು. ಎಲ್ಲಿದ್ದೀನಮ್ಮ ನಾನು? ಇವತ್ತು ಎಲ್ಲಿದ್ದಾಳೆ ಅಂದರೆ ದಾವಣಗೆರೆ. ಅಂದರೆ ನಮ್ಮ ಮನೆಗೆ ಬಂದಿದ್ದಾಳೆ. ಅದು 2 ವರ್ಷ ಆದಮೇಲೆ, ಫ್ರೆಂಡಾಗಿ 2 ವರ್ಷ ಆದಮೇಲೆ ನಮ್ಮ ಮನೆಗೆ ಎಂಟ್ರಿ ಕೊಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ನಾನು ಅವಳ ಮಕ್ಕ ರಿಯಲ್ ಆಗಿ ನೋಡ್ತಾ ಇರೋದು. ಬರೀ ಮೋಜಲ್ಲೇ ನೋಡಿದ್ದು. ಇವತ್ತು ಚಿಕ್ಕದಾಗಿ ಅವ್ರದ್ದೊಂದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಬೇರೆಯವ್ರ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಾವಂತೂ ವಿಡಿಯೋಸ್ ಮಾಡ್ತಿಲ್ಲ, ಫ್ರೀ ಆಗಿದ್ದೀವಿ ಅಂತ ಮಾಡ್ತಾ ಇರೋದು. ನೋಡೋಣ, ಅವಳು ಇವತ್ತು ಅವ್ರ ರೂಮ್ ತೋರಿಸ್ಕೊತಾಳೆ. ಜಸ್ಟ್ ನಾವೇನು ತುಂಬ ಹೈ ಕ್ಲಾಸ್ ಅನ್ನೆಲ್ಲ ರೂಮ್ ಟೂರ್ ಎಲ್ಲ ಮಾಡೋದಕ್ಕೆ ಅಂತೇಳಿ ಗೊತ್ತು, ಬಟ್ ಮಿಡಲ್ ಕ್ಲಾಸ್ ಚಿಕ್ಕದಾಗಿ ಒಂದು ಮನೆ, ಅದೊಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡ್ತಿದ್ದೀವಿ ಅಷ್ಟೇ. ನಡಿಮ, ಸ್ವಲ್ಪ ನಗ್ನಗ್ತಾ ಮಾತಾಡಿ. ನಮ್ಮ ಮನೆಯವ್ರು ಮಾತಾಡೋದೇ ಇಲ್ಲ ಪಾಪಚ್ಚಿ. ಹಾಲಿದೆ, ನಮ್ಮ ಕಿಚನ್. ಯಾವಾಗಲೂ ಅಡುಗೆ ಮಾಡೋದು. ಅಡುಗೆ ಮನೇಲಿ ಬೇರೆ ಏನಾದರೂ ಮಾಡ್ತಾರ? ಹಾಂ, ಆಯಿತಾ? ನೆಕ್ಸ್ಟ್ ಈ ಕಡೆ ಬಂದರೆ ದೇವ್ರ ಮನೆ ಇದೆ. ಯಾರು ನಿಮ್ಮ ಮನೆದವರು? ವೀರಭದ್ರ ಸ್ವಾಮಿ. ನೆಕ್ಸ್ಟ್ ಈ ಕಡೆ ಲೆಫ್ಟಿಗೆ ಹೋದರೆ ಇವಳು ಬೆಡ್ರೂಮ್. ಇದು ನನ್ನ ಬೆಡ್ರೂಮ್. ಮಮ್ಮಿ ವ್ಲಾಗ್ ಮಾಡ್ತಾ ಇದ್ದೀನಿ, ಎದ್ದೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಅವ್ರನ್ನ ತೋರ್ಸೋದು ಬೇಡ. ಆಮೇಲೆ ಇವಳು ಮೇಕಪ್ ಮಾಡ್ಕೊಳ್ಳೋ ಮಿರರ್ ಮೇಕಪ್ ಸೆಟ್ ನೋಡಿ ಹೆಂಗೆ ಬಿದ್ದೈತೆ ಅಂತ. ಇವಾಗಿನ ಮೇಕಪ್ ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಹರಡಿದೆ, ಏನೋ ಅನ್ಕೋಬೇಡಿ. ಇದು ನಾನು ಆರ್ಡ್ರು. ಅಂದರೆ ಇಲ್ಲೆಲ್ಲ ನನ್ನ ಡ್ರೆಸ್ಸಸ್, ಸ್ಯಾರೀಸ್ ಇಲ್ಲಿದೆ. ಇಲ್ಲಿ ಜ್ಯುವೆಲ್ಲರ್ಸ್ ಇಟ್ಟಿದ್ದಾಳೆ, ಕಳ್ಳಿ ತೋರಿಸ್ತಿಲ್ಲ, ಹೊತ್ಕೊಂಡು ಹೋಗ್ಬಿಡ್ತಾರೆ. ಹಾಂ, ಇಲ್ಲಿ ಜ್ಯುವೆಲ್ಲರ್ಸ್. ಇದೆಲ್ಲ ಇವಳು ವಿಡಿಯೋಸಿಗೆ ಯೂಸ್ ಮಾಡೋ ಅಂಥ ಜ್ಯುವೆಲ್ಸ್. ನಾನು ಯಾವುದಾದ್ರು ಎಲ್ಲ ವಿಡಿಯೋದಲ್ಲಿ ಹಾಕಿನಿ, ಎಲ್ಲ ಐಟಮ್ಸು ಇದರಲ್ಲೇ ಇದೆ. ಇನ್ನು ಯಾವುದು ಹೋಗಿಲ್ಲ. ಆ ಕಡೆ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾಳೆ. ನೆಕ್ಸ್ಟ್ ಮೇಡಮ್. ಇದು ಬಂದ್ಬಿಟ್ಟು ನನ್ನ SLC ಲೈಟ್ ಆನ್ ಮಾಡಿ, ಕಾಣಿಸ್ತಿಲ್ಲ. ಅದು ಬಂದ್ಬಿಟ್ಟು ನನ್ನ SLC ತೆಗ್ಸಿರೋ ಫೋಟೋಸ್. ಹಿಂಗಿದ್ದೋಳು, ಹಿಂಗಾಗಿದ್ದಾಳೆ. ಹಾಗೆ ಅಂದರೆ ಇದು ನಮ್ಮ ಓಪನಿಂಗ್ದು, ಅಂದರೆ ನನ್ನ ಫ್ರೆಂಡ್ ಕೊಟ್ಟಿದ್ದು. ಇದು ಬಂದು ನಮ್ಮ ಪೀಠ, ಅಂದರೆ 5 ಪೀಠ ಇದ್ದಾರೆ. ಇದರಲ್ಲಿ ನಮ್ಮದು ಉಜ್ಜಯಿನಿ ಪೀಠ, ಸೆಕೆಂಡ್ ಬಂದು ನಮ್ಮದು, ಅಂದರೆ ನಮ್ಮ ಉಜ್ಜಯಿನಿ ಪೀಠ. ಹಾಂ. ಹಾಗೆ ಬಂದರೆ ಅಣ್ಣನ ರೂಮು, ನಮ್ಮ ಅಣ್ಣನ ರೂಮು, ಮತ್ತು ಇಲ್ಲಿ ನಾನು ವಿಡಿಯೋ ಮಾಡೋ ಪ್ಲೇಸ್. ಯಾವಾಗಲೂ ಇಲ್ಲೇ ಇರ್ತೀನಿ. ಇದು ಬಂದ್ಬಿಟ್ಟು ರಿಂಗ್ ಲೈಟ್. ನನ್ನ ರೀಲ್ಸಿಗೆ ಸಪೋರ್ಟ್ ಮಾಡೋದೇ ಇದೆ ಆ್ಯಕ್ಚುಲಿ. ಹೇಳಬೇಕು, ನೀನು ಇನ್ಸ್ಟಾ ಐಡಿನೇ ಹೇಳಲಿಲ್ಲ ನಮಗೆ. ನನ್ನ ಇನ್ಸ್ಟಾ ಐಡಿ ಬಂದು ನ್ಯಾಚುರಲ್ ಡೇರ್ ಡೆವಿಲ್ ಅಂತ. ಯಾರ್ಯಾರು ನೋಡ್ತಿದ್ರೆ ಎಲ್ಲ ಫಾಲೋ ಮಾಡ್ಕೊಂಬಿಡಿ. ನಂದಂತೂ ಫಾಲೋ ಮಾಡಲ್ಲ, ಇವ್ರದ್ದು ಮಾಡಿ. ಮತ್ತೆ ನಾನು ಲೈವಿಗೆ ಕೂರೋ ಪ್ಲೇಸ್, ಅಂದರೆ ನಾನು ಇವಾಗಲೂ ಲೈವ್ ಅಲ್ಲೇ ಇದ್ದಾಳೆ ಇನ್ನು. ಬಟ್ ರಿಕ್ವೆಸ್ಟ್ ಬಂದಿದೆ, ನಾನು ಜಾಯಿನ್ ಮಾಡ್ಕೊಳಕ್ಕೆ ಅದನ್ನು ಬಿಟ್ಬಿಟ್ಟು ಬಂದು ನನ್ನ ಜೊತೆ ವಿಡಿಯೋ ಮಾಡ್ತಿದ್ದಾಳೆ. 2 ಸಲ ವಿಡಿಯೋ ಮಾಡಿದ್ರು ಅದೇ ಕಾನ್ಸ್ಟೆಂಟಲ್ಲಿ ನಗಾಡ್ತಿದ್ದಾಳೆ. ನಮ್ಮ ಅಣ್ಣಂದಲ್ಲ, ಬೇಡ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಸಣ್ಣದಾಗಿ ಈ ಕಡೆ ಒಂದು ಪ್ಯಾಸೇಜ್ ಥರ ಇದೆ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬೇಕು ಮಾಡ್ಕೊಳ್ತೀನಿ. ಇಂಡಿಯನ್ ಬಾತ್ರೂಮ್, ಅಲ್ಲಿ ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಇದೆ, ಈ ಕಡೆ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಅಷ್ಟೇ ಇಷ್ಟೇ. ಏನಿದು? ಇದು ಹೋಮ್ ಟೂರ್. ನಮ್ಮ ಚಿಕ್ಕ ಪುಟ್ಟಾದ ಮನೆದು ಹೋಮ್ ಟೂರ್ ಮಾಡಿದ್ವಿ. ನೆಕ್ಸ್ಟ್ ಇನ್ನು ಆಚೆ ಕಡೆ ಹೋಗ್ತಿದೀವಿ, ತೋರಿಸ್ತೀವಿ. ಸಿಗ್ತೀವಿ. ಹೋಗೋಣ ಅಂತೇಳಿ ಕರ್ಕೊಂಬಂದು ಇನ್ನೆಲ್ಲಿಗೋ ಕರ್ಕೊಂಬಂದಿದ್ದಾಳೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಲ್ಲಕ್ಕೆ? ಇದು ಸೈಟ್, ಅಂದರೆ ಬೆಳಗ್ಗೆ ಎದ್ದು ವಾಕ್ ಮಾಡಕ್ಕೆ ಬರ್ತಾರೆ ಸುಮಾರು ಜನ ಈ ರೋಡಲ್ಲಿ. ಬಟ್ ಇದು ರೋಡ್ ಆಗ್ತೈತೆ, ಇನ್ನೂ ಹೊಸ್ತಾಗಿ ಆ ಕಡೆ ಎಲ್ಲ ರೋಡ್ ಮಾಡಿದ್ದಾರೆ. ಇಲ್ಲಿ ವಾಕಿಂಗ್ ಬರ್ತಾರೆ ಅಂತ ಹೇಳ್ಬೇಡ, ನನಗೆ ನಡಿಯೋಕ್ಕಾಗ್ತಿಲ್ಲ ಇಲ್ಲಿ. ನೋಡಲ್ಲ, ಬಟ್ ಇನ್ನೂ ರೆಡಿ ಆಗ್ತದೆ. ವಿಡಿಯೋಸ್ ಮಾಡೋಕ್ಕೆಲ್ಲ ಜಾಗ ಚೆನ್ನಾಗಿದೆ ಇಲ್ಲಿ. ನೋಡಿ, ಈ ಕಡೆ ಎಲ್ಲ ಗದ್ದೆ ಇದೆ.
ಹಳ್ಳಿ ಸ್ಟೈಲಾಗಿ ಮಾಡಬೇಕು ವಿಡಿಯೋಸ್ ಅಂದರೆ ಸಖತ್ತಾಗಿ ಬರುತ್ತೆ. ಲಕ್ಕಿ ಇಷ್ಟೆಲ್ಲ ಫೆಸಿಲಿಟಿ ಇಟ್ಕೊಂಡು ಏನು ವಿಡಿಯೋಸ್ ಮಾಡಲ್ಲ, ಯಾವಾಗಲೂ ಮನೇಲೆ ಕೂತಿರ್ತಾಳೆ. ಅಷ್ಟೇ ಬರೋ ಹೊರಗಡೆ ಬಂದು ವಿಡಿಯೋ ಮಾಡಬೇಕು, ಆಗಲ್ಲ ಬಿಸಿ. ನಾನು ಗೊತ್ತಿಲ್ಲ ಏನು ಬಿಸಿ, ಏನು ಮಾಡ್ತಿರ್ತೀಯ? 24 ಗಂಟೆ ಲೈವಲ್ಲಿ ಕೂತಿರ್ತೀಯ, ಅದು ಬಿಟ್ರೆ ಫೋನಲ್ಲಿ ಮಾತಾಡ್ತಿರ್ತೀಯ ಅಷ್ಟೇ. ಬಟ್ ನೀನು 2 ದಿವಸ ಬಂದಿದೆಯಾ ಅಂತ ಫ್ರೀಯಲ್ಲಿ ಇದ್ದೀನಿ ನಾನು. ಬಟ್ ನಾನು ಮನೆಗಿದ್ದಾಗ ಒಂದು 2 ಸೆಕೆಂಡ್ಸ್ ಅಥವಾ 3 ಸೆಕೆಂಡ್ಸ್ ಅಷ್ಟೇ ನಾನು ಲೈವ್ ನಡೆಸ್ಬೋದು. ಅದಾದ್ಮೇಲೆ ಕೆಲಸ ಇದ್ದೇ ಇರುತ್ತೆ ನನಗೆ. ಲೈವ್ ಆನ್ ಮಾಡೋಕ್ಕೆ 2 to 3 ಮಿನಿಟ್ಸ್ ಬೇಕು ಕಣೆ. ಅದು ಹೆಂಗೆ ಸೆಕೆಂಡ್ಸಲ್ಲಿ ನೀನು ಲೈವ್ ಆನ್ ಮಾಡ್ತೀಯ? ನನಗೆ ತಕ್ಕನಂಗೆ ಆನ್ ಮಾಡಿ ತಕ್ಕನಂಗೆ ಹೋಗಿ ಮಾಡ್ತೀನಿ. ಅದಕ್ಕೆ ನಾನು ಲೈವ್ ಜಸ್ಟ್ ಯಾವಾಗ ಬೇಜಾರಾದಾಗ 1 hour 2 hour ಕೂರ್ತೀನಿ ಹಾಗೆ. ಬಟ್ ಆ ಕಡೆ ನನಗೆ ಅಲ್ಲ ಒಂದು ಫೀಲ್ ಆಗಬೇಕಾದ್ರೆ ಒಬ್ಬಳೇ ಇದ್ದಾಗ ಫುಲ್ ಬೋರ್ ಆಗ್ತಿರುತ್ತೆ ಮನೇಲಿ. ಅವಾಗ ಈ ಜಾಗಕ್ಕೆ ಬಂದ್ಬಿಡ್ತೀನಿ. ಬಂದ್ಬಿಟ್ಟು ಕಾರ್ನರ್ ಬಂತಲ್ಲ, ಆ ಕಾರ್ನರಲ್ಲಿ ಕೂತಿರ್ತೀನಿ. ಅಲ್ಲಿ ಕೂತಿದ್ದು ಮತ್ತೆ ಇವಾಗ ನನ್ನೆಲ್ಲೂ ಕರ್ಕೊಂಡು ಹೋಗ್ತಿದ್ಯಾ? ಸಾಂಗ್ ಹಾಕೊಂಡು ಕೂತಿರ್ತೀನಿ. ನನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ನಿನ್ನೆ ನಾ ಹಿಂಗೆ ಫುಲ್ಲು ಗದ್ದೆ ತೋರಿಸ್ತೀನಿ. ಲಾಸ್ಟ್ ಎಂಡಲ್ಲಿ ಚೆನ್ನಾಗಿದೆ ಪ್ಲೇಸ್ ವಿಡಿಯೋ ಮಾಡಬೇಕು ಅಂದರೆ. ಅದಕ್ಕೆಲ್ಲ ಇನ್ನೂ ನಾಳೆ ಇನ್ನೂ ಇದೆ. ಹಿಂದೂ ಮಗನ ಹಾಕೋತೀನಿ ನೋಡೋಕ್ಕೆ ಹೋಗೋದು. ನಾನು ಈ ಊಟಲ್ಲಿದ್ದೀನಿ, ನನ್ನ ವಿಡಿಯೋ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಂಗಿದ್ದಾಗ ವಿಡಿಯೋಸ್ ಆ್ಯಕ್ಚುಲಿ ಚೆನ್ನಾಗಿ ಬರೋದು. ನಾವು ಚೆನ್ನಾಗಿ ರೆಡಿಯಾಗಿ ಬಂದಾಗ ಚೆನ್ನಾಗಿ ಬರೋಲ್ಲ. ಹೌದಾ? ಹೌದು. ಸೊ ನಿನ್ನ ಪ್ರಕಾರ ವಿಡಿಯೋಸ್ ಮಾಡ್ಬೇಕಂದ್ರೆ ರೆಡಿ ಆಗಬಾರ್ದು, ಹೆಂಗಿದೆಯೋ ಹಂಗಂಗೆ ಮಾಡ್ಬೇಕು. ಹಂಗಂಗೆ ಮಾಡ್ತಿರೋದಕ್ಕೆ ಕಣೆ ವಿಡಿಯೋಸ್ ಹೋಗ್ತಿಲ್ಲ ನಮ್ಮದು. ಹಂಗಂಗೆ ಮಾಡಿದ್ರೇ ವಿಡಿಯೋಸ್ ಹೋಗುತ್ತೆ. ಕೆಲವೊಬ್ರು ನೋಡಿದ್ಯಾ, ಕೆಲವೊಬ್ರು ಏನು ಕಿಪಿ ಕೀರ್ತಿ ವೆಂಕಿ ಕ್ರೇಜಿ ಹಿಂಗೆ ಅಂದ್ಕೊಂಡು ಹಿಂಗೆ ಮಾಡ್ತಾಳೆ. ಅವ್ನು ನೋಡಿದ್ರೆ ಹೆಂಗೆ ಅಂತಿರ್ತಾನೆ. ಜಸ್ಟ್ ಅದರಲ್ಲೇ ಅವ್ರಿಗೆ ಫೋನ್ ವ್ಯೂವರ್ಸ್ ಬರ್ತಾರೆ. ನಮ್ಮ ಲಕ್ಕಿನೂ ಇವತ್ತು ಹಾಗೆ ಡ್ಯಾನ್ಸ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬು ಚೆನ್ನಾಗಿ ಹೋಗ್ಬೇಕಲ್ಲ, ಅದಕ್ಕೆ. ಡ್ಯಾನ್ಸ್ ಎಲ್ಲ ಬರಲ್ಲ, ಬೇಕಾದ್ರೆ ನಾನು ವಿಡಿಯೋ ಮಾಡಂದ್ರೆ ಮಾಡ್ತೀನಿ. ಅದೊಂದಂತೂ ಗ್ಯಾರಂಟಿ ಕೊಡ್ತೀನಿ. ಡ್ಯಾನ್ಸಿಂಗೆಲ್ಲ ಗ್ಯಾರಂಟಿ. ವೀಡಿಯೋಸ್ ಮೇಲೆ ಭಾರಿ ಇಂಟ್ರೆಸ್ಟ್ ಇದೆ ಅವಳಿಗೆ. ಬಟ್ ಏನು ಮಾಡೋದು, ವ್ಯೂಸ್ ಲೈಕ್ಸ್ ಬರ್ತಲ್ಲ, ಹಣೆ ಬರ. ಬನ್ನಿ ನೋಡೋಣ, ಅದು ಎಲ್ಗೋ ಕರ್ಕೊಂಡೋಗಿ ಅದೋ ವ್ಯೂ ತೋರಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಆ ವ್ಯೂ ನೋಡೋಣ. ಇಲ್ಲೆಲ್ಲ ನೋಡಿ ಮನೆ ಕಟ್ತಿದ್ದಾರೆ. ಮನೆ ಕಟ್ಟುತ್ತಿರೋದು ಯಾರಿಗೆ ಬೇಕಮ್ಮ? ಅಲ್ಲ, ನೆಕ್ಸ್ಟ್ ಯಾರಿಗಾರ ಮನೇಲಿ ಈಜಿಗೆ ಅಥವಾ ಇವಳು ರಿಯಲ್ ಎಸ್ಟೇಟ್ ಓಪನ್ ಮಾಡ್ಕೊಂಡ್ಲು ಗುರು ನನ್ನ ಯೂಟ್ಯೂಬಲ್ಲಿ. ನೆಕ್ಸ್ಟ್ ನಾನು ಹಂಗೆ ಬೇಕಾ ಏನಾದರೂ ಕರಿತೀನಿ ಮನೆಗೆ ಏನಾದರೂ ಬೇಕು ಅಂದರೆ ನಾನು ನಿಮಗೆಲ್ಲ ಕಾಲ್ ಮನೆ ಬೇಕಾದ್ರೆ ಆ ಗದ್ದೆಯಲ್ಲಿ ಅಲ್ಲಿ ನಿಂತ್ಕೊಂಡು ಕೆಳಗೆ ಇಳಿಬೋದು. ಇಳಿದ್ಯಾ? ಏನು ಡವ್ ಮಾಡ್ತಾಳಂದ್ರೆ ಇವಳು. ಅಲ್ಲೇನಾದ್ರು ಹಾವಿದ್ರೆ ಏನಾಗಲ್ಲ, ಜಸ್ಟ್ ಮಾತಾಡಿಸ್ಕೊಂಡು ಹೋಗುತ್ತೆ. ಅವೆಲ್ಲ ಏನು ಮಾಡೋದು. ವಾವ್, ಕಾಮಿಡಿ ಕಂಟೆಂಟು ವ್ಲಾಗಿಗೆ ನನ್ನ ಫ್ರೆಂಡ್ ಮಾಡ್ತಿರೋ ಒಳ್ಳೆ ಕಾಮಿಡಿ ಅಂತ. ನೋಡೋಣ ಬನ್ನಿ, ಅಲ್ಲಿ ಯಾವುದೋ ಹೋಗಿ ಒಂದು ಒಳ್ಳೆ ವ್ಯೂ ತೋರಿಸ್ತಾಳಂತೆ. ಆ ವ್ಯೂ ಸಿಕ್ಕಿದಾಗ ಮತ್ತೆ ಬರ್ತೇನೆ. ಯಾವುದೋ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಏನು ತೋರ್ಸೋಕ್ಕಾಗಲಿಲ್ಲ. ಜಸ್ಟ್ ನಾವೇ ವೀಡಿಯೋಸ್ ಮಾಡೋದ್ರಲ್ಲಿ ಟೈಮ್ ಆಗೋಯ್ತು. ಮರ್ತೋದ್ವಿ, ಆ್ಯಕ್ಚುಲಾಗಿ ಮರ್ತೋದ್ವಿ. ಒಳಗೋಗಿ ತೋರಿಸೋದೆಲ್ಲ ಏನಿಲ್ಲ. ಆ್ಯಕ್ಚುಲಿ ಐತೆ, ಒಳಗಡೆ ಹೋದರೆ ಫುಲ್ ಜಾಗ ಐತೆ. ಬಟ್ ಅಲ್ಲೆಲ್ಲ ನಾಟಿ ಮಾಡಿದಾರಲ್ಲ, ಸೊ ಪ್ಲೇಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇಲ್ಲ ಅಂದರೆ ಅದ್ರೊಳಗೆ ಹೋಗಿ ತೋರಿಸ್ತಾ ಇದ್ವಿ. ನಾವು ವೀಡಿಯೋಸ್ ಮಾಡಿರೋದು ಬರೀ 2 ವೀಡಿಯೋಸು. ಒಂದು ಓನ್ ವಾಯ್ಸ್ ವೀಡಿಯೋ ಮಾಡಿದ್ವಿ ಫಾರ್ ದ ಫಸ್ಟ್ ಟೈಮ್ ಅವಳ ಜೊತೆಗೆ. ಅದು ಬಿಟ್ಟರೆ ಇನ್ನೊಂದು ಫ್ರೆಂಡ್ಶಿಪ್ ಸಾಂಗಿಗೆ ಒಂದು ವೀಡಿಯೋ ಮಾಡಿಕೊಂಡು ಸೀದಾ ಹೊರಟಿದ್ದೀವಿ. ಆಗಲೇ ಕ್ಲೈಮೇಟ್ ಹಿಂಗಾಗಿದೆ. ನಾವು ಬಂದಾಗ ಈ ಕತ್ಲೆಯಲ್ಲಿ ನಾನು ಬ್ಲಾಗ್ ಮಾಡೋದೇ ಕಷ್ಟ ಆಗಿದೆ. ಬಂದಾಗ ಫುಲ್ಲು ಚೆನ್ನಾಗಿತ್ತು ಕ್ಲೈಮೇಟ್. ಬಟ್ ಆವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಳಗಡೆ ಹೋಗಿದ್ದು ಇನ್ನೂ ಚೆನ್ನಾಗಿರ್ತಿತ್ತು ವ್ಯೂಸ್ ಎಲ್ಲ. ಬಟ್ ಏನು ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀವಿ. ಈಗ ವ್ಲಾಗ್ ಎಂಡ್ ಮಾಡೋ ಟೈಮು. ಹೊರಗೆ ಹೋಗಿದ್ದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮರ್ತೋದೆ ಮತ್ತೆ ವ್ಲಾಗ್ ಮಾಡೋದನ್ನ. ವ್ಲಾಗ್ ಎಂಡ್ ಮಾಡ್ತಿದ್ದೀವಿ. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೊರಗೆ ಹೋಗಿದ್ವಿ, ಬರ್ತಾ ವ್ಲಾಗ್ ಕಂಟಿನ್ಯೂ ಮಾಡೋದು ಮರೆತ್ವಿ. ನಮ್ಮ ಹುಡುಗಿ ತುಂಬಾ ವಾಯ್ಸಸ್ ತುಂಬಾ ಕಮ್ಮಿ ಮಾತಾಡಿರ್ತಾಳೆ ವ್ಲಾಗ್ ಅಲ್ಲಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಸ್ಟ್ ಬಿಕಾಸ್ ಅವಳಿಗೆ ಮಾತಾಡಕ್ ಬರಲ್ಲ. ಮಾತಾಡಕ್ ಬರುತ್ತೆ, ಬಟ್ ನನ್ನ ವಾಯ್ಸ್ ಸ್ಲೋ ಐತೆ. ಇವಳಷ್ಟು ಇವಾಗ ಬಡ್ಕೊತಾಳೆ ನೋಡಿ, ಬರಲ್ಲ. ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಇದೆ. ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಅಷ್ಟೇ. ಕೇಳಿಸ್ಕೊಳ್ಳೇಬೇಕು, ನಿಮ್ಮ ಹಣೆ ಬರ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅನ್ನೋದು ನಾನು ಮರ್ತ್ಬಿಟ್ಟಿದ್ದೆ. ಇವಳಿಗೆ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ.
ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.